ಗುಡ್ ಮಾರ್ನಿಂಗ್ ಗೈಸ್. ಏನು ಹಿಂಗೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ಕೊಂಡ್ರ? ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಆಯಿತಾ, ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ. ಸೊ ಇದೆ ನಾಳೆ. ಇವತ್ತು ಫುಲ್ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೋಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ. ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದೇ ಮಲ್ಕೊಳ್ಳೋದು ಲೇಟ್ ಆಯ್ತಾಯ್ತಾ, ಎಡಿಟಿಂಗ್ ಎಲ್ಲ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 2 ಗಂಟೆ ಆಗ್ಬಿಡ್ತು. ಈ ಬೇಗ ಮಲ್ಕೊಳಕ್ಕಿರೋದ್ರು ಒಂದು ರೆಮಿಡಿ ಹೇಳಿ ಹೆಂಗುತ್ತಾ? ಸೊ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋಗೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೊ ಮಚ್. ಮತ್ತು ನನ್ನ ಎಷ್ಟೊಂದು ಜನ ಕರೆಕ್ಟ್ ಮಾಡ್ತೀರಾ, ಹಂಗಲ್ಲ ಹಿಂಗೆ ಅಂತೀರಾ. ಮತ್ತು ಯಾವುದೋ ಇನ್ನೊಂದು ಏನು ಹೇಳಬೇಕು ಮರ್ತೋಯ್ತು. ಆಮೇಲೆ ನೆನ್ಪು ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ, ಓಕೆನಾ? ಏನೋ ಇಲ್ಲದೆ ಮರ್ತೋಯ್ತು, ಇರಲಿ, ನೆನ್ಪು ಮಾಡ್ಕೊಂಡು ಹೇಳ್ತೀನಿ. ಎದ್ದಿದ್ದೀನಿ ಇವಾಗ. ಜೀರಾ ವಾಟ್ರ್ ಕುಡಿಯಲ್ಲ, ಇವತ್ತು ಬ್ಲ್ಯಾಕ್ ಕಾಫಿ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಹೋಗಿ ಇವಾಗ ಬಿಸಿ ನೀರು ಕಾಯಿಸಿ ಡಿಕಾಕ್ಷನ್ ರೆಡಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೆನ್ನೆ ಆ್ಯಕ್ಚುಲಿ ಮನೆ ಕ್ಲೀನ್ ಮಾಡಿದ್ದೆ, ಅಂದರೆ ಕಸ ಎಲ್ಲ ಗುಡಿಸೋದು ಎಲ್ಲ ನೀಟಾಗೆಲ್ಲ ಎತ್ತಾಕಿದ್ದೆ. ಸ್ವಲ್ಪ ಬಟ್ಟೆಗಳು, ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇದ್ದಾವೆ. ಅದಕ್ಕೆಲ್ಲನೂ ಇವತ್ತು ಫುಲ್ ಮಟಾಶ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ಇದೆ. ಇವಾಗ ರಜಾ ಇರೋ ಕಾರಣ ನಾನು ಆರಾಮಾಗಿ ಎದ್ದೇಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಅಷ್ಟೇ. ಒಂದು 8 ಗಂಟೆ 8:30 ಆ ಥರ ಆಗುತ್ತೆ. ಒಂದೊಂದು ಸರ್ತಿ ಏನಾಗ್ಬಿಡುತ್ತೆ ಗೊತ್ತಾ, 11 ಗಂಟೆ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೆ ಏನು ಮಾಡಲಿ, ಎದ್ದು ಏನಾದರೂ ಕೆಲಸ ಇದ್ದರೆ ಎದ್ದೇಳ್ಬೋದಪ್ಪ. ಕೆಲಸನೇ ಏನೂ ಇಲ್ಲ, ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆರಾಮಾಗಿ ಎದ್ದೇಳ್ತೀನಿ. ಎದ್ದು ನಾನು ಇವತ್ತು ಹೇಳ್ದಂಗೆ ಬ್ಲ್ಯಾಕ್ ಕಾಫಿ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ವೆದರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಆಯಿತಾ. ಸೊ ಬ್ಲ್ಯಾಕ್ ಕಾಫಿ ಕುಡಿದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ನಾನು ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೆ ಎಪಿಸಾಫ್ಟು. ಅದಾದಮೇಲೆ ಬೆಡ್ ಕವರ್ ಚೇಂಜ್ ಮಾಡಿರಲಿಲ್ಲ, ನಾನು ಪೀರಿಯಡ್ಸ್ ಮುಗಿದ್ಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಎಲ್ಲ ನೀಟಾಗಿ ಚೇಂಜ್ ಮಾಡಿದೆ. ಆ್ಯಂಡ್ ಇನ್ನೊಂದು ಹೊಸ ಕವರ್ ಇತ್ತು, ಅದು ಸಿಕ್ಕಿಲ್ಲ, ಅದಕ್ಕೆ ಇದನ್ನೇ ಯೂಸ್ ಮಾಡಿದೆ. ಇದನ್ನು ಅಪ್ಪನಿಗೆ ಅಂತ ತಂದಿದ್ದು, ಸದ್ಯಕ್ಕೆ ನಾನೇ ಯೂಸ್ ಮಾಡ್ತೀನಿ. ನಂದು ಸಿಕ್ಕಿದ್ರೆ ಅಪ್ಪನಿಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ಎಲ್ರೂ ಜೋಡಿಸಿ ಎಲ್ರೂ ಕೂರಿಸಿದ್ದೀನಿ. ಆ್ಯಂಡ್ ಈ ಟೆಡಿ ಬೇರ್ನ ಜಾಗ ಇಲ್ಲ ಅಂತ ಹೇಳಿ ಅಪ್ಪನ ರೂಮಲ್ಲಿ ಇಟ್ಟಿದ್ದೆ. ಈ ಬಾಕ್ಸಲ್ಲಿ ಅನ್ನೆಸೆಸರಿ ಥಿಂಗ್ಸ್ ಇದೆ, ಅಂದರೆ ಹಳೆ DVD ಅದೆಲ್ಲನೂ ಇದೆ. ನಮ್ಮ ಅಪ್ಪನೇ ತೊಗೊಂಡು ಬಂದಿರೋದು. ಯಾರೋ ಕಾಸು ಕೊಡಬೇಕಿತ್ತಂತೆ, ಅವ್ರು ಕಾಸು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೊಟ್ಟು ಕಳಿಸಿದ್ದಾರೆ. ನಮ್ಮ ಅಪ್ಪ ಇದನ್ನು ಈಸ್ಕೊಂಡು ಕಾಸು ಈಸ್ಕೊಂಡು ಬಂದಿಲ್ಲ, ಅವ್ರು ಇದನ್ನು ಕೊಟ್ಟರು ಅಂತ ಇದನ್ನು ತೊಗೊಂಡು ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಇವಾಗ ಅದು ಯೂಸೇ ಆಗಲ್ಲ. ಅದರಲ್ಲಿ ಎಷ್ಟೊಂದು DVDs ಇದೆ ಗೊತ್ತಾ. ಐ ಮೀನ್ ಲೈಕ್ ಏನಂತಾರೆ ಅದನ್ನು, ರೌಂಡಿಗೆ ಬರುತ್ತಲ್ಲ, ಮರ್ತೇ ಹೋಗಿದೆ. ನಮ್ಮ ಕಾಲದಲ್ಲೆಲ್ಲ ಅದೇ ಇದ್ದಿದ್ದು, ಚಿಕ್ಕ ವಯಸ್ಸಲ್ಲಿದ್ವಲ್ಲ ಆ ಕಾಲ, ಅವಾಗ ಅದೇ ಇದ್ದಿದ್ದು. ಇವಾಗ ಅದು ಯೂಸ್ ಇಲ್ಲ, ಅದಕ್ಕೆ ತೊಗೊಂಡೋಗಿ ಯಾರಿಗಾದ್ರೂ ಕೊಡು, ಇಲ್ಲಾಂದರೆ ಬಿಸಾಕಂಗಿದ್ರೆ ಬಿಸಾಕು ಅಂತ ಹೇಳಿ ಎಲ್ಲ ಕ್ಲೀನು ಮಾಡಿದೆ. ನಮ್ಮ ಅಪ್ಪನ ರೂಮು ಕ್ಲೀನ್ ಆಯಿತು. ಆ್ಯಂಡ್ ವಾಶ್ರೂಮ್ ಕ್ಲೀನ್ ಮಾಡಬೇಕಿತ್ತು. ಹ್ಯಾಪಿ ಪ್ಲ್ಯಾನೆಟ್ದು ಏನು ಸ್ಪ್ರೇ ಇದೆ, ಫಸ್ಟ್ ಅದೆಲ್ಲ ನೀಟಾಗಿ ಸ್ಪ್ರೇ ಮಾಡ್ಕೊಂಬಿಟ್ಟೆ ನಾನು. ಬಿಕಾಸ್ ಅದ್ರಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಸ್ಪ್ರೇ ಮಾಡಿಕೊಂಡು, ಇನ್ನೊಂದು ಕ್ಲೀನಿಂಗ್ದು ನಿಮಗೆ ತೋರಿಸಿದೆ ನಾನು ಲಾಸ್ಟ್ ಟೈಮು. ಅದನ್ನು ಜಗ್ಗಲ್ಲಿ ಹಾಕ್ಬಿಟ್ಟು ಜಾಸ್ತಿ ನೀರು, ಅಂದರೆ ಅರ್ಧ ಜಗ್ಗು ನೀರಿಗೆ ಅದನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಫುಲ್ ನೀಟಾಗಿ ಎಲ್ಲ ಚಿಮ್ಮಕ್ಸ್ಬಿಟ್ಟು ಬಂದುಬಿಟ್ಟಿದ್ದೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟೆ, ಬಿಕಾಸ್ ಅದು ನೀಟಾಗಿ ಸೋಕಾದರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ. ಅದಾದ್ಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ದೆ. ಬುಕ್ಕು ರ್ಯಾಕ್ ಏನಿದೆ ಅದೆಲ್ಲ ಫುಲ್ ಧೂಳು ಕೂತ್ಬಿಟ್ಟಿತ್ತು. ಬಿಕಾಸ್ ನಮ್ಮಪ್ಪ ಕಿಟಕಿ ಓಪನ್ ಮಾಡಿರ್ತಾರೆ ಗೊತ್ತಾ, ಅದರಿಂದ ಧೂಳು ಬರುತ್ತೆ. ಸೊ ಧೂಳೆಲ್ಲ ಜಾಸ್ತಿ ಇತ್ತು ಅಂದ್ಬಿಟ್ಟು ಹಾಗೆ ಕೊಳ್ತೆ. ನಮ್ಮ ಅಪ್ಪಂದು ಹಳೆ ಶರ್ಟ್, ಅದು ಯೂಸ್ ಮಾಡಬೇಡ ಅಂತ ಹೇಳಿದ್ದೀನಿ. ಆ ಶರ್ಟ್ ಸ್ವಲ್ಪ ಸುಟ್ಟೋಗಿದೆ, ಆದರೂ ಇರಲಿ ಬಿಡಮ್ಮ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾವ್ರೆ. ಸೊ ಅದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ವಾಶ್ರೂಮೆಲ್ಲ ನೀಟಾಗಿ ತೊಳೆದೆ. ವಾಶ್ರೂಮ್ ಕ್ಲೀನ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅದೇನೋ ಗೊತ್ತಿಲ್ಲ. ಅಂದರೆ ನಾನು ಅರ್ಬನ್ ಕಂಪ್ನಿಯವ್ರನ್ನ ಕರೆಸಿ ಕ್ಲೀನ್ ಮಾಡ್ಸೋಣ ಅಂತ ಇದ್ದೆ, ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಅಷ್ಟೇನು ಗಲೀಜಾಗಿರಲಿಲ್ಲ, ಅದಕ್ಕೆ ನೀಟಾಗಿ ನಾನೇ ಎಲ್ಲ ವಾಶ್ ಮಾಡಿದೆ. ಈ ಥರ ಕಾಣ್ತಿದೆ ವಾಶ್ರೂಮ್. ಒಂದು ಸ್ವಲ್ಪ ಚಿಕ್ಕದು ಆಯಿತಾ. ನನಗೆ ವಾಶ್ರೂಮ್ ದೊಡ್ಡದಾಗಿದ್ರೆ ತುಂಬ ಇಷ್ಟ ಆಗುತ್ತೆ, ಬಟ್ ಏನು ಮಾಡೋದು, ಚಿಕ್ಕದಾಗಿದೆ. ಆ್ಯಂಡ್ ನಾನು ನಿಮಗೆ ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ, ನಾನು ತರಿಸ್ಕೊಂಡಿದ್ದೀನಿ ಕ್ಲೀನೆಸ್ಟ್ ರೇಸರ್ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಎರೇಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಒರೆಸ್ಬೇಕಾದ್ರೆ ನನಗೇನು ಅಷ್ಟು ಗೊತ್ತಾಗಿರಲಿಲ್ಲ. ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ, ಹೋಗ್ತಿದೆ ಅಂತ ನನಗೆ ಅನ್ನಿಸ್ತು. ಆಮೇಲೆ ಒರೆಸ್ಬೇಕಾದ್ರೆ ಏನು ಹೋಗ್ತಾಯಿಲ್ವಲ್ಲ ಅಂತ ಫೀಲ್ ಮಾಡ್ತಿದ್ದೆ. ನಾನು ಅಬ್ಸರ್ವ್ ಮಾಡಿರಲಿಲ್ಲ ಆಯಿತಾ. ಬಟ್ ನೈಟ್ ಅಬ್ಸರ್ವ್ ಮಾಡಿದೆ, ನೀಟಾಗೆಲ್ಲ ಕ್ಲೀನ್ ಆಗಿದೆ.
ನಮ್ಮದು ಆಯಿಲ್ ಪೇಂಟ್ ಅಲ್ಲ, ನಮ್ಮ ಓನರು ಆಯಿಲ್ ಪೇಂಟ್ ಓಡಿಸಿಲ್ಲ ಅಂತ ಅನ್ಸುತ್ತೆ. ಇಫ್ ಇನ್ ಕೇಸ್ ಏನಾದರೂ ಅದು ಆಯಿಲ್ ಪೇಂಟ್ ಆಗಿದ್ರೆ ನೀಟಾಗಿ ಎಲ್ಲನೂ ಹೋಗುತ್ತೆ. ನಾನು ರಾತ್ರಿ ಅಬ್ಸರ್ವ್ ಮಾಡಿ ನೋಡಿದೆ, ಆಲ್ಮೋಸ್ಟ್ ಒಂದು 80% ಅಷ್ಟು ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ ಆಯಿತಾ. ನಿಮ್ದೇನಾದರೂ ಆಯಿಲ್ ಪೇಂಟ್ ಆಗಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಈ ಥರ ಧೂಳೆಲ್ಲ ಇದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಆ್ಯಂಡ್ ಸ್ವಿಚ್ ಬೋರ್ಡ್ಸ್ ಎಲ್ಲನೂ ನೀಟಾಗಿ ಕ್ಲೀನ್ ಆಯಿತು. ಬರೀ ವಾಲ್ ಮಾತ್ರ ಒಂದು 80% ಅಷ್ಟೇ ಕ್ಲೀನ್ ಆಗಿರೋದು, ಬಟ್ ಚೆನ್ನಾಗಾಗಿದೆ. ಮಕ್ಕಳಿರೋ ಮನೆಗೆ ಇದಂತೂ ಡೆಫಿನೆಟ್ಲಿ ಒಂದು ಯೂಸ್ಫುಲ್ ಥಿಂಗ್. ಒಂದು 250 ರುಪೀಸ್ ಏನೋ ಆಯಿತು ನನಗೆ. ಅದರಲ್ಲಿ ನಿಮಗೆ 8 ಏನೋ ಬರುತ್ತೆ, 2 ಪ್ಯಾಕ್ ಏನೋ ಬರುತ್ತೆ. ನಾನು ಒಂದರಲ್ಲೇ ಇಡೀ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದು ಆಯಿತಾ. ನೀಟಾಗಿ ಎಲ್ಲನೂ ಕ್ಲೀನ್ ಆಯಿತು. ಆಗಲೇ ಹೇಳ್ದಂಗೆ ಗೋಡೆ ಮಾತ್ರ 80% ಕ್ಲೀನ್ ಆಗಿದೆ, 20% ಹಾಗೆ ಉಳ್ಕೊಬಿಡುತ್ತೆ. ಬಿಕಾಸ್ ಅದು ಆಯಿಲ್ ಪೇಂಟ್ ಅಲ್ಲ, ಅದೇ ಉದ್ದೇಶಕ್ಕೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ ಆಯಿತಾ. ಆದರೆ ಮಳೆ ಬಂದುಬಿಡ್ತು ಸಡನ್ನಾಗೆ, ಅದಕ್ಕೆ ನಾನು ಒಣಗಾಕಿರಲಿಲ್ಲ. ಮಳೆ ನಿಂತ ಮೇಲೆ ಒಣಗಾಕ್ತೆ, ಎಲ್ಲ ಬಟ್ಟೆ ನೀಟಾಗಿ ಒಣ್ಕೊಳ್ತು. ಬಿಸಿಲು ಬಂದುಬಿಟ್ಟಿತ್ತು ಅಷ್ಟರಲ್ಲಿ. ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಒಂಥರ ಸಮಾಧಾನ ಆಗ್ತಿತ್ತು. ನಾನು ಬೆಳಗ್ಗೆನೇ ಎಪಿಸಾಫ್ಟು ಎಲ್ಲ ಹಾಕಿ ಬಿಟ್ಬಿಟ್ಟಿದ್ದೆ. ಒಂದು 2-3 hours ಆಯಿತು, ಫುಲ್ ಸೋಕಾಗಿರುತ್ತೆ. ಇವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೆಪ್ಟೋ ಮಾಡಿದ್ದೀನಿ, ಬಂದುಬಿಡ್ತಾರೆ. ವೆದರ್ ಹೆಂಗಂದರೆ ಪ್ರಿಡಿಕ್ಟೇ ಮಾಡೋಕ್ಕಾಗ್ತಿಲ್ಲ. ಫುಲ್ ಬಿಸಿಲು, ಮಳೆ ಬಂದ್ಬಿಡ್ತು, ಸ್ಟಾಪ್ ಆಯಿತು, ಈ ಬಿಸಿಲು. ಕಾಲಿನೇ ಆಯ್ತು ಗೊತ್ತಿದ್ದು. ಲಿಪ್ ಬಾಮ್ಗೆ 1 ನಿಮಿಷ. ಪ್ಲಮ್ಮಿಂದ 2 ತರಿಸ್ಕೊಂಡೆ ಆಯಿತಾ ಮೊನ್ನೆ ನೈಕಾದಲ್ಲಿ. ನನಗೆ ಇದ್ರಲ್ಲಿ ಏನು ಇಷ್ಟ ಆಯ್ತು ಗೊತ್ತಾ, ಇದು ಕ್ಯೂಟ್ ಚಾಮ್ಸ್ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಇದೊಂದು. ಸೊ ಇವಾಗ ಇದನ್ನು ಯೂಸ್ ಮಾಡೋಣ. ಬನೋಫಿ ಫಾರ್ ಬ್ರೇಕಿಂಗ್, ಗೊತ್ತಿಲ್ಲ. ಎಷ್ಟು ಕ್ಯೂಟಾಗಿದೆ ನೋಡಿ ಇಲ್ಲಿ. 1 ನಿಮಿಷ, ಸಖತ್ ಕ್ಯೂಟಾಗಿದೆ. ಇದನ್ನು ಇದೆಲ್ಲ ಹಾಕಬೇಕು. ಹೆಂಗೆ ಹಾಕೋದು? ಅದೇ ಆಮೇಲೆ ಪ್ರೊನೌನ್ಸ್ ಮಾಡಿದಲ್ಲ ಅದೇನೆ. ಇದು ಪ್ಲಮ್ ಬಾಡಿ ಲವಿಂಗ್ ಬನೋಫಿ ಫಾರ್ ಬ್ರೆಕ್ಕಿ ಅಂತ ಇದೆ. ಕ್ಲಾಸಿಕ್ ಲಿಪ್ ಬಾಮ್, ಗೊತ್ತಿಲ್ಲ ಕರೆಕ್ಟಾಗಿ ಹೇಳಿದ್ನ ಹೆಂಗೆ ಅಂತ. ಸಖತ್ ಸ್ಟ್ರಾಂಗ್ ಇದಿದೆ. ಇದು ಲಿಪ್ ಬಾಮ್ ಟೆಕ್ಸ್ಚರ್ ಆಯಿತಾ. ಬಟ್ ಅದ್ರಲ್ಲಿ ನಿಮಗೆ ಚಿಕ್ಕ ಪಾರ್ಟಿಕಲ್ಸ್ ಇರುತ್ತೆ, ಒಂಥರ ರಫ್ನೆಸ್ ಫೀಲ್ ಆಗುತ್ತೆ. ಬಟ್ ಚೆನ್ನಾಗಿದೆ ಅಲ್ಲ. ಸೊ ಇವಾಗ ಜೆಪ್ಟೋರ್ ಬರ್ತಾರೆ, ಹೋಗಿ ತೊಗೊಂಬರ್ಬೇಕು. ಇದನ್ನು ನೆಕ್ಸ್ಟ್ ತೋರಿಸ್ತೀನಿ ಆಯಿತಾ. ಇದರಲ್ಲಿ ಈ ಥರ ಜಾಮ್ ಕೊಟ್ಟಿದ್ದಾರೆ. ಇದು ಬಂದು ಪಾಪ್ಕಾರ್ನ್. ಜೆಪ್ಟೋ ಈಸ್ಕೊಂಡು ಹಿಂಗೆ ತಿರುಗಿ ಬರ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮಪ್ಪ ನಮ್ಮ ತಾತನ ಕರ್ಕೊಂಡು ಬಂದರು. ಆ್ಯಕ್ಚುಲಿ ನಮ್ಮ ತಾತಂಗೆ ಹುಷಾರಿಲ್ಲ, ನಮ್ಮ ಚಿಕ್ಕಪ್ಪ ಮನೇಲಿದ್ರು, ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ರು. ನಮ್ಮ ಮನೆಗೆ ಯಾಕೆ ಬರಲ್ಲ ಅಂದರೆ ಪಾಪ ಅವ್ರಿಗೆ ಹತ್ತಕ್ಕಾಗಲ್ಲ, ಅದೇ ಉದ್ದೇಶಕ್ಕೆ ಬರಲ್ಲ. ಆದರೂ ಇದು 2 ಸರ್ತಿ ಬರ್ತಿರೋದು, ನನ್ನ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಬಂದು ಒಂದು ಸ್ವಲ್ಪ ಹೊತ್ತಿದ್ದು ಮಾತಾಡ್ಸ್ಕೊಂಡು ಹೋದರು. ನಮ್ಮ ತಾತ ಹೆಂಗೆ ಅಂದರೆ ನಮ್ಮ ಅಪ್ಪಂಗೆ ಬೈತಿದ್ದೆ ಆಯ್ತು. ಅದಕ್ಕೆ ನಮ್ಮ ತಾತ ಬೈಬೇಡ ಕಣವ, ಬೈಬೇಡ, ನಾನೇ ಒಂದ್ಸರ್ತಿನೂ ಬೈದಿಲ್ಲ ಅಂತ. ನಮ್ಮ ಅಪ್ಪಂಗೆ 58 years, ನಮ್ಮ ತಾತಂಗೆ ಆಲ್ಮೋಸ್ಟ್ 90 ಕ್ರಾಸ್ ಆಗಿದೆ. ಹೆಂಗಾಯಿತು ಅಂದರೆ ಲುಕ್ ಅಟ್ ದಟ್ ಇನ್ನಸೆನ್ಸ್ ಆಯಿತಾ. ಮತ್ತೆ ಈ ಥರ ಜನ್ರೇಷನ್ಸ್ ಬರೋದೇ ಇಲ್ಲ ಅಂತ ಅನಿಸುತ್ತೆ. ಇವರೇ ಲಾಸ್ಟ್ ಜನ್ರೇಷನ್ ಈ ಥರ ಇನ್ನಸೆಂಟಾಗಿ ಇರೋದು. ಇವಾಗಿಂದ ಇದಂತೂ ಇಲ್ಲವೇ ಇಲ್ಲ. ಅಂದರೆ ನನಗೆ ಆ ಮೂಮೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ. ಅವ್ರು ಅಷ್ಟು ಇನ್ನಸೆಂಟಾಗಿ ಹೇಳಿದ್ರು, ಬೈಬೇಡ ಕಣವ ಅಂತ. ನನಗೆ ಯಪ್ಪ ಅಂತ ಅನ್ನಿಸ್ತು. ಆಮೇಲೆ ಸ್ವಲ್ಪ ತಿದ್ದು ಹೋದರು. ಆಮೇಲೆ ನಂಗೆ ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಪ್ಯಾನ್ಗೆ ಎಣ್ಣೆ, ಮೆಣಸಿನ್ಕಾಯಿ, ಚಿಲ್ಲಿ ಗಾರ್ಲಿಕ್ ಪೇಸ್ಟು, ಆನಿಯನ್ನು, ಕ್ಯಾಪ್ಸಿಕಮ್ ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು ಅದರೊಟ್ಟಿಗೆ ಆರಿಗ್ಯಾನೋಸ್ ಚಿಲ್ಲಿ ಫ್ಲೇಕ್ಸು ಜೊತೆಗೆ ಮ್ಯಾಗಿ ಮಸಾಲ ಹಾಕಿ ನೀರು ಹಾಕಿದ್ದೀನಿ. ಆ್ಯಂಡ್ 1 ಮ್ಯಾಗಿ ಹಾಕಿದ್ದೀನಿ ಸಫಿಷಿಯೆಂಟು. ಸ್ವಲ್ಪ ಜಾಸ್ತಿ ಇರಲಿ ಅಂದ್ಬಿಟ್ಟು ಇನ್ನೊಂದು ಅರ್ಧ ಹಾಕ್ತೆ, ಇನ್ನು ಅರ್ಧ ನಾನು ತಿಂದ್ಬಿಟ್ಟೆ. ನಿಜ ಹೇಳ ಸಖತ್ತಾಗಿತ್ತು. ನಾನು ತಿನ್ನಲ್ಲ ಯೂಶಲಿ ಮ್ಯಾಗಿ ಈ ಥರ ಎಲ್ಲ ಮಾಡ್ಕೊಂಡು ನಾನು ತಿನ್ನೋಕೆ ಹೋಗಲ್ಲ. ನಾರ್ಮಲಾಗಿ ಸೂಪ್ ಥರ ಮಾಡ್ಕೊಂಡು ತಿನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಎಕ್ಸ್ಟ್ರಾ ಟೈಮ್ ಎಲ್ಲ ಕೊಡೋಕೆ ಹೋಗಲ್ಲ. ಬಟ್ ಇವತ್ತು ಯಾಕೋ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನೀವು ನಂಬ್ತಿರೋ ಬಿಡ್ತಿರೋ ಸಖತ್ತಾಗಿತ್ತು. ಬಿಕಾಸ್ ಕ್ಯಾಪ್ಸಿಕಮ್ ಒಂದೇ ಯಾಕೆ ಹಾಕ್ತಿದ್ರೆ, ನನಗೆ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ, ಕ್ಯಾರೆಟ್ ಇಷ್ಟ ಆಗಲ್ಲ ಅಷ್ಟು. ರಾ ಕ್ಯಾರೆಟ್ ತಿಂತೀನಿ, ಬಟ್ ಬೇಯಿಸಿರೋ ಅಂಥದ್ದು ನಾನು ತಿನ್ನಲ್ಲ ಅಂದ್ಬಿಟ್ಟೆ ಕ್ಯಾಪ್ಸಿಕಮ್ನ ಹಾಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಆಯಿತಾ. ಮಧ್ಯಾಹ್ನ ಒಂಥರ ಹೋಲ್ಸಮ್ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ಯಾವುದಾದ್ರೂ ಈಸಿ ರೆಸಿಪಿ ಇದ್ದರೆ ಟ್ರೈ ಮಾಡ್ತೀನಿ.
ಇದ್ದೀನಿ. ಇದು ಹೆಲ್ದಿ ಅಲ್ಲ ನನಗೆ ಗೊತ್ತು, ಆದರೆ ಒನ್ ಟೈಮ್ಗೆ ಅಂದ್ಬಿಟ್ಟು ಮಾಡ್ಕೊಂಡು ತಿಂದಿದ್ದು ಅಷ್ಟೇ. ಸೊ ವೆದರ್ ಅಂತೂ ಸಖತ್ತಾಗಿತ್ತು ಆಯಿತಾ. ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟೆ ಸ್ವಲ್ಪ ಹೊತ್ತು, ಅದಾದಮೇಲೆ ಎದ್ದು ಬಂದರೆ ಎಷ್ಟು ಚೆನ್ನಾಗಿ ಗಾಳಿ ಎಲ್ಲ ಬರ್ತಿತ್ತು, ಚೆನ್ನಾಗಿತ್ತು ಒಂಥರ. ಮತ್ತು ನಮ್ಮಮ್ಮ ನನಗೆ ಊಟ ಕೊಟ್ಟು ಕಳಿಸಿದ್ರು. ನಮ್ಮಮ್ಮ ನೋಡಿ ಸೊಪ್ಪು ಸಾರು, ಆಮೇಲೆ ಬಸ್ಸಾರು, ಜೊತೆಗೆ ಕಡಲೆಕಾಯಿ ಬೇಯಿಸಿರೋದು, ಅದಾದಮೇಲೆ ನಮ್ಮ ಅಪ್ಪಂಗೆ ಫಿಶ್ ಸಾಂಬಾರು, ಪಲ್ಯ ಆ್ಯಂಡ್ ಏನಪ್ಪ ಅದು ಸೌತೆಕಾಯಿ, ಮಾವಿನಕಾಯಿ, ನೇರಳೆ ಹಣ್ಣು ಎಲ್ಲನೂ ಕೊಟ್ಟು ಕಳಿಸಿದ್ರು, ಪೋಟರ್ ಮಾಡಿದರು. ಸಂಜೆ ನಮ್ಮಪ್ಪ ಮಾವಿನ ಹಣ್ಣು ಕಟ್ ಮಾಡಿಕೊಟ್ರು, ಒಂದು 3 ಪೀಸ್ ಇತ್ತು, ಅದನ್ನು ತಿಂದೆ. ನಾನು ಮಾವಿನ ಹಣ್ಣು ಮತ್ತು ಜಾಕ್ ಫ್ರೂಟ್ ತಿಂದರೆ ನನಗೆ ಪಿಂಪಲ್ ಆಗುತ್ತೆ, ಆದರೂ ನಾನು ತಿಂತೀನಿ, ಯಾಕಂದರೆ ಇದೆರಡು ನನಗೆ ತುಂಬ ಫೇವ್ರೆಟ್ ಫ್ರೂಟ್ಸ್. ಸೊ ಅದಕ್ಕೆ ನಾನು ತಿಂತೀನಿ, ಹಂಗೇನು ಬೇಜಾರಾಗಲ್ಲ ಪಿಂಪಲ್ಸ್ ಬಂತು ಅಂದ ಮಾತ್ರಕ್ಕೆ. ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ, ಬಿಕಾಸ್ ಕೆಲಸ ಎಲ್ಲ ಇತ್ತು, ಲೇಟಾಗಿ ಸ್ನಾನ ಆಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಸಂಜೆ ಪೂಜೆನ ಮುಗಿಸ್ಕೊಂಡು ಮತ್ತೆ ಒಂದು ಲೋಟ ಬ್ಲ್ಯಾಕ್ ಕಾಫಿನ ಮಾಡಿಕೊಂಡು ಕುಡಿದೆ. ಆ್ಯಂಡ್ ಸ್ಟುಡಿಯೋಗೆ ಹೋಗಬೇಕು ಅಂತ ಅನ್ನಿಸ್ತು, ಅದಕ್ಕೆ ರೆಡಿ ಆಗಿದ್ದೆ. ಜಸ್ಟ್ ಸಿಂಪಲಾಗಿ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೆ ಆ್ಯಂಡ್ ಐಬ್ರೋ ಫಿಲ್ ಮಾಡಿದ್ದೆ ಅಷ್ಟೇ. ಸೊ ಸ್ಟುಡಿಯೋಗೆ ಹೋದೆ ಅಂತ ನಂಗೆ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ, ಸ್ವಲ್ಪ ಆ್ಯಾವ್ರೇಜ್ ಅಂತ ಅನ್ನಿಸ್ತು ನನಗೆ. ಆದರೆ ಒಂದು 2-3 ಸ್ಟಫ್ ತೊಗೊಂಡೆ, ಅದನ್ನು ತೋರಿಸ್ತೀನಿ ಏನು ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು. ಇವಾಗ ಬರ್ತಾ ವಿನಯ್ ಮನೆಗೆ ಹೋಗಿ ನಾನು ಮೈಕ್ ತರಿಸ್ಕೊಡಿ ಅಂತ ಕೇಳಿದ್ದೆ. ಸೊ ಮೈಕ್ನ ತರಿಸ್ಕೊಟ್ಟಿದ್ದಾರೆ, ಫಿಕ್ಸ್ ಮಾಡಿಬಿಟ್ಟು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಆಯಿತಾ. ಇದೇ ಆ ಮೈಕು, DJI ಮೈಕ್ ಆಯಿತಾ. ಸೊ ಮೈಕ್ ಮಿನಿ ಅಂತ ಇದೆ. ಸೊ ಲೆಟ್ಸ್ ಟ್ರೈ. ನನಗೆ ಅವ್ರ ಹತ್ರ ಏನು ಮೈಕ್ ಇತ್ತು ಅದೇ ಬೇಕು ಅಂತ ಕೇಳಿದ್ದೆ. ಅದ್ರದ್ದು ನೆಕ್ಸ್ಟ್ ವರ್ಷನ್ ಅಥವಾ ಅಡ್ವಾನ್ಸ್ಡ್ ವರ್ಷನ್ ಏನಂತಾರೆ ಅದನ್ನು ಕೊಡಿಸಿದ್ರು ನನಗೆ. ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ, ಇದನ್ನು ತೊಗೊಳ್ಳಿ ಅಂತ ಅಂದರು. ಸೊ ತೊಗೊಂಡೆ. ಇದು ನಿಮಗೆ ಈ ಥರ ವೈಟ್ ಬರುತ್ತೆ, ಬ್ಲ್ಯಾಕ್ ಬರಲ್ಲ, ಆಮೇಲೆ ಟ್ರಾನ್ಸ್ಪರೆಂಟ್ ಬರುತ್ತೆ, ಬ್ಲ್ಯಾಕ್ ಬರಲ್ಲ. ಸೊ ಲೆಟ್ಸ್ ಸಿ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟಾಯ್ತಾ. ಸೊ ಇದೇ ಆ ಮೈಕು, ಹೇಗೆ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ, ರೆಕಾರ್ಡ್ ಮಾಡಿಬಿಟ್ಟು ಚೆಕ್ ಮಾಡ್ತೀನಿ ಹೇಗೆ ಕೇಳಿಸ್ತಿದೆ ಅಂತ ಅಂದ್ಬಿಟ್ಟು, ಓಕೆನಾ. ಸೊ ಲೆಟ್ಸ್ ಸಿ ಗೈಸ್, ಕೇಳಿಸ್ಕೊಂಡ್ರೆ ಹೆಂಗೆ ಮೈಕ್ ಸಖತ್ತಾಗಿ ವರ್ಕ್ ಆಗ್ತಿದೆ ಅಲ್ವಾ. ಐ ವಾಸ್ ವೇಟಿಂಗ್ ಆಯಿತಾ. ನನ್ನ ಹಳೆ ಮೈಕ್ ಏನಿದೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ವಾಯ್ಸ್ ಕ್ಯಾನ್ಸಲೇಷನ್ ಅಷ್ಟಿಲ್ಲ ಅದರಲ್ಲಿ. ಬಟ್ ದಿಸ್ ಇಸ್ ಅಮೇಝಿಂಗ್. ನೋಡಬೇಕು, ಇವಾಗ ಮನೇಲಿ ಅಷ್ಟು ಸೌಂಡ್ ಇಲ್ದಿರೋ ಕಾರಣ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಾಂದರೆ ಏನಾದರೂ ಆನ್ ಮಾಡಿಟ್ಬಿಟ್ಟು ಟೆಸ್ಟ್ ಮಾಡ್ತೀನಿ ಹೇಗೆ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು. ಗೈಸ್ ಇನ್ನೊಂದು ಏನು ಗೊತ್ತಾ, ಇವಾಗ ನೋಡಿದೆ ಗೊತ್ತಾಗಿಲ್ಲ, ಸಡನ್ನಾಗಿ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಕ್ಯಾಮ್ರಾ ಆಟೋಮೆಟಿಕ್ ಆಫ್ ಆಯಿತು. ಈಗ ನೋಡಿ ಆಫ್ ಮಾಡ್ತೀನಿ, ಆಫ್ ಆ್ಯಂಡ್ ಆನ್ ಆಯಿತು. ವೆರಿ ನೈಸ್ ಫೀಚರ್. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ರೇಟ್ಫುಲ್, ಐ ಆಮ್ ಸೋ ಬ್ಲೆಸ್ಡ್. ಇದೇನು ಬಟನ್ ಅಂತ ಗೊತ್ತಿಲ್ಲ, ಬಟ್ ಈ ಥರ ಇದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇಡೋದು ಗೊತ್ತಿಲ್ಲ, ಮೈಕ್ ಇಲ್ಲದೆ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಂಗೆ ಅಂದ್ಬಿಟ್ಟು ಇವಾಗ ಇದೇ ಮೈಕಲ್ಲಿ ಮಾತಾಡಲ್ಲ. ಇಫ್ ಇಟ್ ಇಸ್ ರಿಯಲಿ ನೆಸೆಸರಿ ಈ ಮೈಕ್ನ ಯೂಸ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ಇಲ್ಲ. ಇವಾಗ ಈ ಮೈಕ್ನ ರಿಮೂವ್ ಮಾಡಿ ಇಟ್ಬಿಟ್ಟು ಸೊ ನಾರ್ಮಲ್ ವ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಸ್ಕಿನ್ ಕೇರ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. 1 ಸೆಕ್, ಆಮೇಲೆ ಬ್ಯಾಗ್ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಈ ಬ್ಯಾಗ್ ಕೊಟ್ಟಿದ್ದಾರೆ, ಇದರಲ್ಲಿ ಚಾರ್ಜರ್ ಆಮೇಲೆ ಮ್ಯಾಗ್ನೆಟ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ, ಓಕೆನಾ. ಸೊ ಮೇ ಬಿ ಇದು ವಾರಂಟಿ ಕಾರ್ಡ್ ಅಂತ ಅನಿಸುತ್ತೆ, ಓಕೆ. ಆ್ಯಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್, ಇದೇನು ಇದು ಕೊಟ್ಟಿಲ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಕೊಟ್ಟಿದ್ದಾರೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಮ್ಯಾಗ್ನೆಟ್ಸ್ ಜೊತೆಗೆ ಇನ್ನೊಂದೇನೋ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವಿನಯ್. ಸೊ ಇವಾಗ ಮೈಕ್ ಎತ್ತಿಕ್ಬಿಟ್ಟು ನಾರ್ಮಲ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಜುಡಿಯೋಯಿಂದ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ಜುಡಿಯೋಯಿಂದ ತೊಗೊಂಡು ಬಂದೆ. ತುಂಬ ಚೆನ್ನಾಗಿ ಕೇಳ್ತಿದ್ರಿ ಜುಡಿಯೋ ಅಂತ. ಆ್ಯಂಡ್ ನನಗೂ ಬೇಕು ಅಂತ ಇತ್ತು. ಸೊ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಬಟ್ಟೆ ಕೊಡೋಷ್ಟು ಖುಷಿ ನನಗೇನೋ ಕೊಡೋಣ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ತುಂಬ ಖುಷಿ ಕೊಡುತ್ತೆ. ಇಟ್ಸ್ ಲೈಕ್ ನ್ಯೂ ಎನರ್ಜಿ ನನಗೆ. ಅದಕ್ಕೆ ಫಸ್ಟ್ ನಾನು ಈ ಬೇಜ್ ಕಲರ್ ಪ್ಯಾಂಟ್ ತೊಗೊಂಡು ಬಂದೆ, ರೆಗ್ಯುಲರ್ ಯೂಸಿಗೆ ಇರಲಿ ಅಂತಂದ್ಬಿಟ್ಟು. ಸೊ ಲೆಂತು ಟ್ರೈ ಮಾಡಿದೆ, ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು ಲೆಂತು, ಅದಕ್ಕೆ ತಂದೆ. ಎನಿವೇ ಶ್ರಿಂಕ್ ಆಗುತ್ತೆ, ಶ್ರಿಂಕ್ ಅಂದರೆ ಇನ್ನೂ ಸ್ವಲ್ಪ ತುಂಡಾಗುತ್ತೆ, ಇಟ್ಸ್ ಓಕೆ. ಯಾಕೆಂದು ಪೇರೆಟಪ್ ಅಂದರೆ ಫಾರ್ಮಲ್ಸ್ ಥರ ಹಾಕ್ಕೊಳ್ಬೋದು ಅಂತ. ನೆಕ್ಸ್ಟು ಇನ್ನೊಂದು ಪ್ಯಾಂಟ್ ತೊಗೊಂಡು ಬಂದೆ, ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ಬಂದೆ ಫ್ರೀಯಾಗಿರಲಿ ಅಂತ ಹೇಳಿ. ಅದು ಬಂದು ನೇವಿ ಬ್ಲೂ ಕಲರಲ್ಲಿ. ಇದು ರೆಗ್ಯುಲರ್ ಯೂಸಿಗೆ. ಐ ಬಾಟ್ ಇನ್ ದ ಸೈಜ್ 34. ಲೂಸ್ ಆಗಿದೆ ಬಟ್ ಪರವಾಗಿಲ್ಲ, ನನಗೆ ಲೂಸಾಗೇ ಇರಲಿ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ಸೊ ಇದು ಉದ್ದ ಇದೆ, ಸಿಕ್ಕಾಬಳೆ ಉದ್ದ ಇದೆ. ಆ ಪ್ಯಾಂಟ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಉದ್ದ ಇದೆ. ನನಗೆ ನೆಲಕ್ಕೆ ತಾಕುತ್ತೆ. ಸೊ ನಂಗೆ ಅದೇ ಇಂಪಾರ್ಟೆಂಟ್. ನೆಲಕ್ಕೆ ತಾಕೋ ಪ್ಯಾಂಟ್ ಇದ್ದರೆ ಐ ಆಮ್ ರೆಡಿ. ಸಾರಿ 32 ಸೈಜಲ್ಲಿದೆ, ಬಟ್ ಲೂಸ್ ಆಗಿದೆ. ಎಷ್ಟಾಯಿತು. ಇದು ಫಾರ್ಮಲ್ಸ್ ಥರ ಯೂಸ್ ಮಾಡ್ಬೋದು, ಇದ್ರ ಮೇಲೆ ಯಾವ್ದಾದ್ರು ಕ್ರಾಪ್ ಟಾಪ್ಸ್ ಆ ಥರ ಎಲ್ಲ ಹಾಕೋಬೋದು. ಸೊ ಇದೊಂದು. ನೆಕ್ಸ್ಟು ಮನೇಲಿ ಹಾಕುವಂಥ ಟಿ ಶರ್ಟ್ ತೊಗೊಂಡು ಬಂದೆ. ಸೊ ಇದರಲ್ಲಿ ಕ್ರ್ಯಾಪ್ ಇದೆ.
ಅದು ಕ್ರ್ಯಾಬ್ ಮೇಲೆ ಅವರು ಕ್ರ್ಯಾಬ್ ಮತ್ತು ಸೀ ಹಾರ್ಸ್ ಅಂತಾರೆ ಗೊತ್ತಾ, ಅದಿದೆ. ಇದ್ರ ಮೇಲೆ ಈ ಥರ ಬೀಚ್ ಡಿಸೈನ್ ಮಾಡಿದ್ದಾರೆ. ಹರೇ ಕೃಷ್ಣ. ಇಲ್ಲಿ ವಿಟಮಿನ್ ಸಿ ಅಂತ ಬರ್ತಿದೆ. ಎನಿವೆ ನಾನು ಇದೆಲ್ಲ ಏನು ತಿನ್ನಲ್ಲ. ಯಾರಿಗೆ ತುಂಬ ಕ್ರ್ಯಾಬ್ ಇಷ್ಟ ಅಂದರೆ ಆ ಥರ ಇಷ್ಟ, ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಬೀಚ್ ಸೈಡಲ್ಲಿ ಹಾಕೊಳ್ಳೋ ಅಂತ ಟೀ ಶರ್ಟ್ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಬೀಚಿಗೆ ಯಾರು ಟೀ ಶರ್ಟ್ ಹಾಕ್ತಾರೆ, ಯಾರು ಹಾಕಲ್ಲ. ಇಲ್ಲಿ ನೋಡಿ ಶೆಲ್ಸ್ ಇದೆ, ಸ್ಟಾರ್ ಫ್ರೂಟ್ ಅಂತೀನಿ, ಸ್ಟಾರ್ ಫಿಶ್ ಇದೆ, ಆಮೇಲೆ ಅದೇ ಸೀ ಹಾರ್ಟ್ಸು, ಕ್ರ್ಯಾಬ್ ಇದೆ. ಸೊ ಚೆನ್ನಾಗಿತ್ತು ಅಂತ ತೊಗೊಂಡೆ. ನೆಕ್ಸ್ಟು ಈ ಶರ್ಟ್ ತೊಗೊಂಡೆ. ಈ ಶರ್ಟ್ ನಂಗೆ ತುಂಬ ಇಷ್ಟ ಆಯಿತು. ಫುಲ್ ಟ್ರಾನ್ಸ್ಪರೆಂಟ್ ಆಯಿತಾ ಇದು. ಇದ್ರ ಒಳಗಡೆ ನೀವು ವೈಟ್ ಕಲರ್ ಸ್ಪೆಗೆಟಿ ಅಥವಾ ಬ್ಲ್ಯಾಕ್ ಕಲರ್ ಸ್ಪೆಗೆಟಿ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಕ್ರಾಪ್ ಸ್ಪೆಗೆಟಿ ಬರುತ್ತೆ ಗೊತ್ತಾ, ಅದನ್ನೊಳಗಡೆ ಹಾಕೊಂಡು ಅದ್ರ ಮೇಲೆ ಇದನ್ನು ಬ್ಲೇಸರ್ ಥರ ಕೂಡ ನೀವು ಸ್ಟೈಲ್ ಮಾಡ್ಬೋದು. ಸೊ ನಾನು ಯಾವಾಗಲೂ ಈ ಥರ ತುಂಬ ಚೂಸಿಯಾಗಿ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಥರ ಸೋಬರ್ ಥರ ಇರುತ್ತೆ. ನಾನು ಜಾಸ್ತಿ ಚಿಕ್ಕ ಅಂತೆಲ್ಲ ಇಷ್ಟಪಡಲ್ಲ. ಸೊ ಬಟ್ಟೆ ಇಷ್ಟೇ ತಂದಿದ್ದು. ಆ್ಯಂಡ್ ನೆಕ್ಸ್ಟು ಫಸ್ಟ್ ಟೈಮ್ ನಾನು ಜುಡಿಯೋಯಿಂದ ಆಕ್ಸೆಸರೀಸ್ ಅಂತ ತೊಗೊಂಡು ಬಂದಿರೋದು. ಐ ಥಿಂಕ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇಫ್ ಐ ನಾಟ್ ರಾಂಗ್. ಒಂದು ನಿಮಿಷ. ಫಸ್ಟ್ ಬಂದು ಈ ಸರ ಮತ್ತು ಇಯರಿಂಗ್, ಇದನ್ನು ಆಸೆಗೆ ಅಂತಲೇ ತರಿಸ್ಕೊಂಡಿದ್ದು. ಓಕೆನಾ, ಇದ್ರಲ್ಲಿ ಪಿಂಕ್ ಕಲರ್ ಇದೆ ಇದ್ರದ್ದು, ಬಟ್ ಫಸ್ಟ್ ಪಿಂಕೇ ತೊಗೊಂಡೆ. ಆಮೇಲೆ ಯಾಕೋ ಬೇಡ ಅನಿಸ್ತು, ಅದಕ್ಕೆ ಆಮೇಲೆ ಈ ಕಲರ್ನ ತೊಗೊಂಡೆ. ನೆಕ್ಸ್ಟ್ ಬಂದು ಈ ಬೀಟ್ಸ್ ಥರದ್ದು ಇದು ಸೆಟ್ ಇದೆ, ಚೆನ್ನಾಗಿರುತ್ತೆ. ಮತ್ತು ಯಾರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾರೆ. ಸೊ ಈ ಥರ ಇದ್ರೆ ಇನ್ನೂ ಬೆಟರ್ ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ತೊಗೊಂಡಿದ್ದು. ಆ್ಯಂಡ್ ಸ್ನಾನ ಮಾಡಬೇಕಾದ್ರೆಲ್ಲ ಇದೆಲ್ಲ ಹಾಕೊಂಡು ಸ್ನಾನ ಮಾಡಿದ್ರೆ ಹೋಯ್ತು ಅದು ವೇಸ್ಟು. ಸೊ ಹಾಕಿ ತೆಗೆದಿಡೋ ಥರ ಇದ್ದರೆ ಯೂಸ್ ಆಗುತ್ತೆ. ಒಂದು 5-6 ಟೈಮ್ಸ್ ಆದರೂ ನಾವು ಯೂಸ್ ಮಾಡ್ಬೋದು ಇದೊಂದು. ಶರ್ಟ್ ನಾವು ಇದನ್ನೇ ತೊಗೊಳಕ್ಕೆ ಹೋಗಿ ಪಿಂಕು ತೊಗೊಂಡ್ಬಿಟ್ಟಿದ್ದೀನಿ, ಗೊತ್ತೇ ಆಗಿದೆ ನನಗೆ. ಸೊ ಇದೆ ಆ ಪಿಂಕು, ಇಟ್ಸ್ ಓಕೆ, ಪರವಾಗಿಲ್ಲ, ಅದೇ ಯೂಸ್ ಆಗುತ್ತೆ. ಸೊ ಅದೇ ಆದಮೇಲೆ ನನಗೆ ಬಿಸಿನೀರೆಲ್ಲ ಹಾಕೋಕ್ಕೆ ಹೋಗಬೇಡಿ. 5-6 ಟೈಮ್ಸ್ 10 ಟೈಮ್ಸ್ ಮೋರ್ ದೆನ್ ಅ ಮಂತ್ ನಾವು ಯೂಸ್ ಮಾಡ್ಬೋದು. ನಾನು ತುಂಬ ಸತಿ ಯೂಸ್ ಮಾಡ್ಬೋದು. ಬಿಸಿನೀರಲ್ಲಿ ಹಾಕಿಲ್ಲ ಅಂತಂದರೆ ನೀರು ಸೋಕಿಸ್ಬೇಡಿ ಅಷ್ಟೇ, ಇಲ್ಲಾಂದ್ರೆ ತುಕ್ಕಿಡ್ದಂಗೆ ಆಗ್ಬಿಡುತ್ತೆ. ಸೊ ಇಷ್ಟೇ ಸ್ಟುಡಿಯೋ ಹಾಲ್. ಖುಷಿನ ಸಮಾಧಾನ. ಇವಾಗ ನಂದು ಸ್ಕಿನ್ ಕೇರ್ ಟೈಮ್ ಗೈಸ್. ಸೊ ಇವಾಗ ಸ್ಕಿನ್ ಕೇರ್ ಮಾಡಬೇಕು. ಅದಕ್ಕೂ ಮುಂಚೆ ಲಿಪ್ಸ್ಟಿಕ್ ತೆಗಿಬೇಕು. ಕಾಜಲ್ ಮಸ್ಕರ ಎಲ್ಲ ಏನಿಲ್ಲ, ವೆಟ್ ವೈಪ್ಸ್ ನೀಟಾಗಿ ವೈಪ್ ಮಾಡ್ತಿದ್ದಿಲ್ಲ. ಗೊತ್ತಿಲ್ಲ ಈ ವಿಡಿಯೋ ಲಾಂಗ್ ಆಗುತ್ತಾ ಏನು ಅಂತ. ಏನಿಲ್ಲ, ಫೇಸ್ ಮೇಲೆ ಬರೀ ಲಿಪ್ಸ್ಟಿಕ್ ಅಂತ ಹಾಕೊಂಡು ಹೋಗಿ ಬರೀ ಏನು ಹಾಕಿರಲಿಲ್ಲ, ಧೂಳುಗಳಿರುತ್ತೆ ಅಂತಷ್ಟೇ. ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಮೈಗೆ ಸಖತ್ ಇಷ್ಟ ಆಯಿತು ನನಗೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಫೇಸ್ ವಾಶ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಲಿಪ್ ಬಾಮ್ ಹಾಕೋಕ್ಕೂ ಮುಂಚೆ ನೀರು ಕೊಟ್ಬಿಡ್ತೀನಿ, ಸಿಕ್ಕಾಬಡ ದಾಹ ಆಗುತ್ತೆ. ಈ ಟಮ್ಲರ್ ನಾನು ಟ್ಯಾಗ್ ಮಾಡಿರ್ತೇನೆ, ನೀವು ಚೆಕ್ ಮಾಡಲ್ಲ ಆಯಿತಾ. ಅಂಥದ್ದು ಟ್ಯಾಗ್ ಲಿಸ್ಟಲ್ಲಿ ನೀವು ಚೆಕ್ ಮಾಡಿ ಇರುತ್ತೆ. ಇಫ್ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನನಗೆ ಹೇಳಿ, ಅವಾಗ ಪುನಃ ಟ್ಯಾಗ್ ಮಾಡ್ತೀನಿ, ಸರಿನಾ. ಇವಾಗ ಈ ಲಿಪ್ ಬಾಮ್ ಹಾಕೊಂಡು ಮಲ್ಕೊಳ್ತೀನಿ, ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನನಗೆ ಇದ್ರ ಫ್ರೇಗ್ರೆನ್ಸ್ ಸಕ್ಕತ್ ಇಷ್ಟ ಆಯಿತು. ಸೇಮ್ ಕ್ಯಾರಮಿಲ್ ಹತ್ರ ಬೇಕ್ರಿ ಸ್ಮೆಲ್ ಆಯಿತಾ. ಬೇಕ್ರಿ ಅಂದರೆ ನಾರ್ಮಲ್ ಅಲ್ಲ, ಒಂಥರ ಏನಂತಾರೆ ರಿಚ್ ಬೇಕ್ರಿ ಸ್ಮೆಲ್ ಬರ್ತಿದೆ, ಒಂಥರ ಆ ಥರ ಸ್ಮೆಲ್ ಬರ್ತಿದೆ, ಚೆನ್ನಾಗಿದೆ. ಸೊ ನನಗೆ ಇದು ಚಾಮೆ ತುಂಬ ಇಷ್ಟ ಆಗಿತ್ತು. ಸೊ ಇದೇ ಇವತ್ತಿನ ವೀಡಿಯೋ. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಪೂರ್ತಿ ವಿಡಿಯೋ ನೋಡಿದರೆ, ಅರ್ಧ ನೋಡಿದ್ರು ಥ್ಯಾಂಕ್ ಯು, ಕಾಲು ಭಾಗ ನೋಡಿದ್ರು ಥ್ಯಾಂಕ್ ಯು, 1 ಮಿನಿಟ್ ನೋಡಿದ್ರು ಥ್ಯಾಂಕ್ ಯು, ಸೊ 1 ಸೆಕೆಂಡ್ ನೋಡಿದ್ರು ಥ್ಯಾಂಕ್ ಯು. ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.